ಈ ಅಕ್ರಮ ಗಣಿಗಾರಿಕೆಗಳಿಗೆ ಸಂಬಂಧಪಟ್ಟಂತೆ 7 ಪುಟಗಳ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಚ್.ಕೆ. ಪಾಟೀಲ್ ಅವರು ಒಂದು ಪತ್ರ ಬರೆದಿದ್ರು. ಈ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರ ಒಂದು ಹಿತದೃಷ್ಟಿಯಿಂದ ಪತ್ರ ನಾನು ಬರೆದಿದ್ದೀನಿ ಅಂತ ಎಚ್.ಕೆ. ಪಾಟೀಲ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಪತ್ರ ನಾನು ತೋರಿಸಿದ್ದೀನಿ. ಪತ್ರದ ಬಗ್ಗೆ ಅವರು ಗಂಭೀರವಾಗಿ ತೆಗೆದುಕೊಳ್ತಾರೆ ಅಂತ ನಾನು ಅಂದುಕೊಂಡಿದ್ದೀನಿ ಅಂತ ರಾಯಚೂರಿನಲ್ಲಿ ಕಾನೂನು ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. 12,000 ಕೇಸ್ಗಳು ದಾಖಲಾಗಿದ್ರು 7% ಮಾತ್ರ ತನಿಖೆಯಾಗ್ತಾ ಇದೆ. ಒಟ್ಟು ಪ್ರಕರಣಗಳೇನಿದ್ದಾವೆ ಇದರಲ್ಲಿ ಕೇವಲ 0.2% ಮಾತ್ರ ತೀರ್ಪು ಬಂದಿದ್ದಾವೆ. ಅಂದರೆ ಇದೆಲ್ಲವೂ ಕೂಡ ತೀರ್ಪು ಬಂದಿರುವಂತಹ ಪ್ರಕರಣಗಳು ಮಾತ್ರ, 1% ಇಲ್ಲ. ಅಕ್ರಮ ಗಣಿಗಾರಿಕೆ ಪ್ರಕರಣಗಳಿಗೆ ತಾರ್ಕಿಕ ಅಂತ್ಯ ಕೊಡಬೇಕು. ಇದರಿಂದ ಗಂಭೀರವಾಗಿ ಪರಿಗಣಿಸುವ ಉದ್ದೇಶದಿಂದ ನಾನು ಪತ್ರ ಬರೆದಿದ್ದೀನಿ ಅಂತ ಎಚ್.ಕೆ. ಪಾಟೀಲ್ ಅವರು ತಾವು ಬರೆದಿರುವಂತಹ ಪತ್ರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಉದ್ದೇಶ ಪತ್ರ ನೀವು ನೋಡಿದ್ರಿ, ನೀವು ಒಂದು ಪತ್ರಿಕೆಯಲ್ಲಿ ಅದನ್ನು ಪ್ರಕಟ ಮಾಡಿದ್ದನ್ನು ನೋಡಿದ್ರೆ ಅದರಿಂದ ಉದ್ದೇಶ ನಿಮಗೇನು ಅರ್ಥ ಆಗಲಿಲ್ವಾ? ನಾನು ಏನು ಮಾಡಬೇಕು ಅನ್ನೋದನ್ನು ಸಹಿತ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಅದರ ಮೂಲಕ ರಾಜ್ಯದ ಸೇವೆ ಆಗಬೇಕು, ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು. ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ. ಆ ಪತ್ರ ರಾಜಕೀಯ ಪತ್ರವಲ್ಲ, ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ, ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ. ಆ ಪತ್ರದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರ ಈಗಾಗಲೇ ತೋರಿಸಿದ್ದೇನೆ. ಅವರು ಆ ವಿಷಯವನ್ನೇ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಆಗಬಾರ್ದು ಅನ್ನುವಂಥ ಉದ್ದೇಶದಿಂದನೇ ನಾನು ಆ ಎಚ್ಚರಿಕೆ ಮಾತನ್ನು ಆಡಳಿತಕ್ಕೆ, ಇಲಾಖೆಯವರಿಗೆ ಕೊಟ್ಟಿದ್ದೆ. ಸಿಎಂ ಸೇರಿದಂತೆ ತಾವು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರಿ. ಈ ಪತ್ರ ಬರೆದಿದ್ರಿ ಸರ್, ಈಗ ನಿಮ್ಮದೇ ಸರ್ಕಾರ ಇದೆ. ಅಲ್ಲದೆ ನಾನು ಅದಕ್ಕೆ ನೋಡ್ರಿ, ಪೂರ್ಣ ನೀವು ತಿಳ್ಕೊಂಡು ನೀವು ಹೇಳಿದ್ರೆ ಅಡ್ಡಿಲ್ಲ. ನಾವು 15 ವರ್ಷದಿಂದ ಪಾದಯಾತ್ರೆ ಮಾಡಿದ್ವಿ. ಅದು ಇಷ್ಟು ವರ್ಷ ಆದಮೇಲೂ ನಾವು ಮತ್ತೆ 2013ರಿಂದ 18ರೊಳಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದರು ಮಾನ್ಯ ಸಿದ್ದರಾಮಯ್ಯನವರು. ಕ್ಯಾಬಿನೆಟ್ ಸಬ್ ಕಮಿಟಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಲೋಕಾಯುಕ್ತರು ಏನು ಮಾಡಿದ್ರಲ್ಲ ಅದು ಅಲ್ಲದೆ ಅದರ ಮುಂದಿನ ಅವಧಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಅನ್ನೋದನ್ನು ಸಹಿತ ನಾವು ಎತ್ತಿ ತೋರಿಸಿದ್ವಿ. ಉದ್ದೇಶ ಪತ್ರ ನೀವು ನೋಡಿದ್ರಿ, ನೀವು ಒಂದು